ಇನ್ನೊಂದು ವಿಚಾರ ಅಂದರೆ, ಯಾಕಂದರೆ ಇದು ಒಂದು ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ವೆರಿ ಸೂಕ್ಷ್ಮ ವಿಚಾರ. ಇದೊಂದು 2011ರಲ್ಲಿ ಇದೇ ದರ್ಶನ್ ಅವ್ರದ್ದು ಒಂದು ಗಲಾಟೆ ಆಯಿತು ಫ್ಯಾಮಿಲಿ ವಿಚಾರ ಆದಾಗ. ಅವಾಗ ಇಡೀ ಚಿತ್ರರಂಗ ನಾವು ಮಧ್ಯೆ ನಿಂತು ನಾವು ಮಾತಾಡಿ, ಇಬ್ರಿಗೂ ಅವ್ರಿಗೆ ವಿಜಯಲಕ್ಷ್ಮಿ ಅವ್ರಿಗೂ ಮಾತಾಡಿದ್ವಿ, ದರ್ಶನ್ ಅವ್ರಿಗೂ ಮಾತಾಡಿ ನಮ್ಮ ಮಾತುಕತೆ ಮಾಡಿ ಆ ಕಾಂಪ್ರಮೈಸ್ ಮಾಡಿ ಸರಿದೂಗಿಸಿದ್ವಿ. ಅದನ್ನು ಈ ವಿಚಾರ ಸರಿದೂಗಿಸುವಂಥ ವಿಚಾರ ಅಲ್ಲ ಇದು ಕಡಾಖಂಡಿತ ಖಂಡನೆ ಮಾಡೋಂಥ ವಿಚಾರ. ಇದು ಕಾನೂನು ನಡೆಯೋದ್ರಿಂದ, ಕಾನೂನ ತೊಡಕೊಳ್ಳೋದ್ರಿಂದ, ಕಾನೂನು ಎನ್ಕ್ವೈರಿ ಬರದೇ ಇರೋದ್ರಿಂದ ಯಾರು ನೋಡಿ A1, A2, A3, A4, A5, A6 ಆಗ್ತಾರೆ. ಬಹುಶಃ ತಮಗೆ ಕಾನೂನು ಗೊತ್ತಿದ್ರ ಪ್ರಕಾರ ಆಮೇಲೆ ಅದು ಚೇಂಜ್ ಆಗುತ್ತೆ, ಫ್ಲಕ್ಚುಯೇಟ್ ಆಗುತ್ತೆ. ಯಾರು ತನಿಖೆ ಆದಮೇಲೆ ಯಾರು ಡೈರೆಕ್ಟ್ಲಿ ಇಂಡೈರೆಕ್ಟ್ ಇನ್ವಾಲ್ವ್ ಆಗಿದ್ದಾರೋ ಎಲ್ಲ ತನಿಖೆ ಅಂತದ್ರಿಂದ ಆ ಡಿಸಿಷನ್ಗಳನ್ನು ನಾವು ಬಂದ ಕೂಡಲೇ ವಿತೌಟ್ ಹೆಸಿಟೇಷನ್, ವಿತೌಟ್ ಪ್ರಿಜುಡಿಸ್ ಅದನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಸಂಘಟನೆ ಒಂದು ನಿರ್ಧಾರ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಅದಕ್ಕೆ ನಾವು ಹೇಳೋದು, ಯಾಕೆ 2011 ಅವತ್ತು ನಾವು ಮಾಡಿದ್ದೀನಿ ತಮಗೂ ಗೊತ್ತು, ತಾವು ಇದ್ರಿ, ಅವತ್ತು ನಡೆದ ಘಟನೆಗಳು ಗೊತ್ತು. ನಾವು ಅವಾಗ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡೋಂಥ ಕೆಲಸ ಮಾಡಿದ್ವಿ. ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ. ಈಗಾಗಲೇ ಸಿನಿಮಾಗಳನ್ನು ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ. ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು. ಆಮೇಲೆ ಅದು ಇನ್ಯಾವುದೋ ಹೊಸ 3-4 ಸಿನಿಮಾಗಳು ಮಾಡುವಂಥ ನಿರ್ಮಾಪಕರು ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು. ಆ ನಿರ್ಮಾಪಕನ ಬವಣೆ ಏನು, ಹಣಕಾಸು ಎಲ್ಲಿಂದ ತಂದಿದ್ರು, ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು, ಅಥವಾ ಇನ್ನೇ ಥರ ಬೇರೆ ಥರ ಆಲ್ಟರ್ನೇಟಿವ್ ಥರ ಆಗುತ್ತೆ. ಈಗ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಮಿನಿಮಮ್ 3-4 ತಿಂಗಳು ಅವರು ಅದರಲ್ಲಿ ಹೊರಗಡೆ ಬರೋಕ್ಕಾಗಲ್ಲ. 4-5 ತಿಂಗಳು ಹೊರಗಡೆ ಬರೋಕ್ಕಾಗದ್ಮೇಲೆ 5 ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ. ಅದರಿಂದ ಹಿಂದೆ ಭಾಳ ನಿದರ್ಶನಗಳಿದ್ದಾವೆ. ಹಿಂದಿ ಸಿನಿಮಾಗಳಲ್ಲೂ ಭಾಳ ಜನ ಒಳಗೋದ್ರು, ಜೈಲಿಗೆ ಹೋದ್ರು, ಆಮೇಲೆ ಏನಾಯಿತು ಅನ್ನೋದಿದೆ. ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು. ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ಡಿಸಿಷನ್ ತೊಗೊಂಡು ಅದು ಮಾಡೋದು ಇದು ಮಾಡೋದು ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು, ನಾವು ನೋಡಬೇಕು. ನನಗೆ ಯಾವುದೋ ಒಂದು ವಿಚಾರ ಹಣಕಾಸು ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ, ಹೆಂಗೆ ಮಾಡಿದ್ದಾರೆ ನನಗೂ ವಿಚಾರ ಇದೆ. ಅದನ್ನು ಕೆಲವು ಭಾಳಷ್ಟು ಹಣ ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅಂಥ ನಿರ್ಮಾಪಕ ಕರೆಸಿ, ಕಲಾವಿದ ಸಂಘ ಕರೆಸಿ, ಆಮೇಲೆ ಕಲಾವಿದರುಗಳು ಕರೆಸಿ ಅಲ್ಲಿ ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತವಾಗಲೂ ಒಂದು ಗಟ್ಟಿಯಾದ ನಿರ್ಧಾರ ತೊಗೊಳ್ಬೇಕು ಅಂತ ಒಂದು ವಿಚಾರ ನಮ್ಗೆ ಬಂದಿತ್ತು. ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದ್ವಿ. ನಾಳೆ ಬೆಳಗ್ಗೆ ನಾವು ಫಸ್ಟು ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಕೆಲಸಗಳನ್ನ ಮಾಡ್ಕೊಂಬರ್ತೀವಿ. ಮಾಡ್ಕೊಂಬಂದು ಕೂಡಲೇ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಒಂದು ಬಂದು ಕನ್ಕ್ಲೂಡ್ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಇದರಲ್ಲಿ ಯಾವುದೇ ಥರ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ನಾವು ಯಾವುದಾದ್ರೂ ಕಾಂಪ್ರಮೈಸ್ ಮಾಡಿಕೊಂಡು ಏನೋ ಒಂದು ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ. ಆಗಿರೋದು ಕೊಲೆ, ಇನ್ನೇನೋ ಆಗಿದೆ, ಅರ್ಧಂಬರ್ಧ ಆಗಿದ್ದು, ಏನೋ ಹೆಚ್ಚು ಕಡಿಮೆ ಆಗಿದ್ದು, ಮಾತುಕತೆ ಆಗಿದೆ. ಇದನ್ನು ಕಾನೂನು ಅಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು. ಅದಾಗೋ ಕೆಲಸ ಆಗಿಲ್ಲ. ಈ ಕೊಲೆ ಯಾರು ಮಾಡಿದ್ರು, ಯಾರು ಮಾಡಿಸಿದ್ರು, ಯಾಕಾಗಿ ಮಾಡಿದ್ರು, ಎಲ್ಲಿಂದ ಅಂತೂ ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೀತದೆ. ನಮಗೂ ಕೂಡ ಕೆಲವು ಇನ್ಫಾರ್ಮೇಷನ್ಗಳು ಬಂದಿರೋದ್ರಿಂದ ಈ ಡಿಸಿಷನ್ನ ನಾವು ಪೋಸ್ಟ್ಪೋನ್ ಫಾರ್ ಅನದರ್ ಫ್ಯೂ ಡೇಸ್ ಅಷ್ಟೇ. ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇರಬೇಕು ಅಂತ ನಮ್ಮಲ್ಲಿ ತದನಂತರ ಚಾರ್ಜ್ ಶೀಟ್ ಮುಂಚೆನೇ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಅವಾಗ ಮೆಸೇಜ್ ಬರುತ್ತೆ. ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ, ನಿರಂತರವಾದ ಅವ್ರ ಕಾಂಟ್ಯಾಕ್ಟನ್ನು ಇದ್ದೀವಿ. ಅದೇನು ವಿಚಾರ ಬಂದರೂ ವಾಸ್ತವಿಕತೆ ಆವಾಗ ನಿಮ್ಗೆ ಕರೆಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ. ನಮಗಿಂತ ಜಾಸ್ತಿ ಫಾಸ್ಟ್ ಇದೆ. ಈಗ ಆಗೋದನ್ನು ನಾಳೆ ಸಾಯಂಕಾಲ ಆಗೋದು ಬೆಳಗ್ಗೆ ನಾನು ಫೋನ್ ಮಾಡ್ಬಿಡ್ದು 5 ನಿಮಿಷಕ್ಕೆ. ಅದರಿಂದ ಮುಚ್ಚು ಮುರೆ ಮಾಡೋಕ್ಕಾಗಲ್ಲ. ನಿಮಗೂ ಕೂಡ ನಮಗಿಂತ ಫಾಸ್ಟ್ ಇರೋದ್ರಿಂದ ನಮ್ಮ ಸ್ಥಿತಿನೂ ತಾವು ಅರ್ಥ ಮಾಡ್ಕೊಂತ ಅನ್ಕೊಂತ ಭಾವಿಸ್ತೀನಿ ನಾನು. ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾಲದಲ್ಲೂ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಲ್ಲ. ಪಾರದರ್ಶಕತೆಯಿಂದ ನ್ಯಾಯವಾದ ರೀತಿ ನ್ಯಾಯ ಕೊಡಿಸುವಂಥ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಇದು ವಿಚಾರ ಆಗೋಗ್ಬಿಟ್ಟಿದೆ. ನಮ್ಮ ನಿರ್ಮಾಪಕರು ಬಂಡವಾಳ ಆಗಿದ್ದ ನಿರ್ಮಾಪಕರುಗಳಿಗೆ ಏನು ಮಾಡಬೇಕು ಸರ್? ಕೆಂಪೈಂದ ದಯವಿಟ್ಟು 1 ನಿಮಿಷ ಮೇಲೆ ಹೋಗಿ ಹೊರಡೆ ಅವ್ರಿಗೆ ಕಳಿಸ್ರಿ. ಹಲೋ, ಮೀಟಿಂಗಲ್ಲಿ ಮಾತಾಡ್ಬೇಕು, ಡಿಸ್ಟರ್ಬ್ ಮಾಡಬಾರ್ದು.